ಒಬಿಡಿಯನ್ಸ್ ವಿಲ್ ಅನ್ಲಾಕ್ ದ ಅಬಂಡೆನ್ಸ್, ಫೇತ್ ಟರ್ನ್ಸ್ ದ ಕೀ. ವಿದ್ಯುತ್ ಏನು ಮಾಡುತ್ತೆ? ಮುಚ್ಚಲ್ಪಟ್ಟ ಡೋರ್ಗಳನ್ನ ಓಪನ್ ಮಾಡುತ್ತೆ. ನಂಬಿಕೆ ಏನು ಮಾಡುತ್ತೆ? ಅದನ್ನು ತಿರುಗಿಸ್ಬಿಡತ್ತೆ. ತಿರುಗಿ ತಗೋಬೇಕಂತೇಳಿ. ಆಗ ನೀವು ಒಪ್ಪಿಕೊಂಡು ವಿಧೇಯರಾಗೋದಾದರೆ, ನಾವು ಒಪ್ಕೋಬೇಕು. ದೇವ್ರ ಒಡಂಬಡಿಕೆ ಕರೆಕ್ಟು, ಅವರು ಕರೆಕ್ಟ್ ಆಗಿದ್ದಾರೆ, ಅವ್ರ ಜೊತೆ ನಾವು ಒಪ್ಕೊಂಡು ಹೋದ್ರೆ ಖಂಡಿತ ನನ್ನ ಕೆಲಸ ಸಕ್ಸಸ್ ಆಗತ್ತೆ. ಮೈ ಗಿವಿಂಗ್ ಇಸ್ ದಿ ಮೈ ಹಾನರ್. ನಾನು ಕೊಡೋದೇ ದೇವರಿಗೆ ಸನ್ಮಾನ. ನಾನು ಯಾವಾಗ ಕೊಡ್ತೇನೆ, ದೇವ್ರು ನನಗೆ ಏನು ಮಾಡ್ತಾರೆ? ಒಂದು ದೊಡ್ಡ ಬೆಳೆಯನ್ನ ನನಗಾಗಿ ವೃದ್ಧಿ ಮಾಡಿ ಆಶೀರ್ವಾದ ಮಾಡಿ ಕೊಡ್ತಾರೆ. ಒಡಂಬಡಿಕೆ ಒಳಗೆ ಬಂದಿದ ತಕ್ಷಣ ನೀನು ಕೊಡಕ್ಕೆ ಸ್ಟಾರ್ಟ್ ಆಗ್ತೀಯಾ? ಹಣ ಎಲ್ಲಿಂದ ಬರುತ್ತೆ? ನೀವು ಪ್ರೇ ಮಾಡೋದು ಬೇಕಾಗಿಲ್ಲ ಹಣಕ್ಕೆ. ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪ್ರಾಣದಿಂದಲೂ ಶಕ್ತಿಯಿಂದಲೂ ಪ್ರೀತಿಸಿ ಅವುಗಳು ನಿಮ್ಮ ಹೃದಯದಲ್ಲಿ ಇಡಿ. ಇವುಗಳನ್ನ ಮನೆಯಲ್ಲಿ ಇರುವಾಗ ಮಕ್ಕಳಿಗೆ ಅಭ್ಯಾಸ ಮಾಡಿಕೊಂಡು, ಇವುಗಳನ್ನ ಮನೆಯಲ್ಲಿ ಕೂತಿರುವಾಗಲೂ, ದಾರಿ ಹಿಡಿಯುವಾಗಲೂ, ರಾತ್ರಿ ಮಲಗುವಾಗಲೂ, ಬೆಳಗ್ಗೆ ಎದ್ದೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡ್ತಿದ್ದೀರಾ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಚಿನ್ನದ ಬಗ್ಗೆ ಮಾತಾಡ್ತಿದ್ದೀರಾ? ನೆಂಟರ ಬಗ್ಗೆ ಮಾತಾಡ್ತಿದ್ದೀರಾ? ನಿಮ್ಮ ಸೌಂದರ್ಯ ಬಗ್ಗೆ ಮಾತಾಡ್ತಾ ಇದ್ದೀರಾ? ಎಲ್ಲವನ್ನ ಕೊಟ್ಟಂತ ಕರ್ತನ ಬಗ್ಗೆ ಮಾತಾಡ್ತಾ ಇದ್ದೀರಾ? ಯಾವುದೇ ನೀವು ಮಾತಾಡ್ತೀರಾ ಅದು ಬ್ಲೆಸ್ಸಿಂಗ್ ಆಗತ್ತೆ. ಆಗ್ಲೇ ದೇವ್ರು ಹೇಳ್ತಾರೆ, ಆಗ ದೇವ್ರು ಹೇಳ್ತಾರೆ, ಕಟ್ಟದೇ ಇರುವ ಕಟ್ಟಣಗಳು, ಉತ್ತಮವಾದ ವಸ್ತುಗಳಿಂದ ತುಂಬಿದ ಮನೆಗಳು, ನೀವು ತೋಡದೇ ಇರುವ ಬಾವಿಗಳು, ನೀವು ನಡೆದೇ ಇರುವ ದ್ರಾಕ್ಷ ತೋಟಗಳು, ಎಣ್ಣೆ ಮರಗಳನ್ನು ಕೊಟ್ಟು ನಿಮ್ಮನ್ನು ತೃಪ್ತಿ ಮಾಡುತ್ತಾರೆ. ದೇವರ ಒಡಂಬಡಿಕೆಯಿಂದ ಬರತಕ್ಕ ಆಶೀರ್ವಾದಗಳೇನು? ಒಡಂಬಡಿಕೆ ಅಂದ್ರೇನು? ಒಡಂಬಡಿಕೆ ಯಾವ ರೀತಿ ಒಬ್ಬ ದೇವರಿಗೂ ಮನುಷ್ಯನಿಗೆ ಅದು ಸಂಬಂಧಪಟ್ಟಿದೆ? ಒಡಂಬಡಿಕೆ ಅಂದರೆ ಏನು? ವಾಗ್ದಾನ ಅಂದರೆ ಏನು? ಪ್ರಾರ್ಥನೆ ಅನ್ನೋದೇನು ಅನ್ನೋದನ್ನ ಇದೆಲ್ಲವನ್ನು ನಾನು ಹಂತ ಹಂತವಾಗಿ ಅದನ್ನು ತುಂಡು ತುಂಡಾಗಿ ನಿಮಗೆ ವಿವರಿಸ್ಕೊಂಡು ಬರ್ತಾ ಇದ್ದಾನೆ. ಸೊ ಒಡಂಬಡಿಕೆ ಅನ್ನೋದು ನಮಗೆ ಆಶೀರ್ವಾದ ತೊಗೊಂಬರೋದು ಏನೇ? ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ಗಳು, ಎಲ್ಲ ವಿಧವಾದ ನಮಗೆ ಲೌಕಿಕವಾದ ಆಶೀರ್ವಾದಗಳನ್ನು ಜೊತೆಗೆ ಪರಲೋಕಕ್ಕೆ ಹೋಗತಕ್ಕಂಥ ಆಶೀರ್ವಾದನ ಸಿದ್ಧ ಮಾಡಿ ಅದು ತೆಗೆದುಕೊಂಡ್ಬರುತ್ತೆ. ದೇವರು ಅಬ್ರಾಮ್ ಜೊತೆ ಮಾತನಾಡ್ತಾರೆ, ನಾನು ನಿನ್ನೊಂದಿಗೆ ಒಡಂಬಡಿಕೆ. 17ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಜೆನೆಸಿಸ್ ಚಾಪ್ಟರ್ ಆದಿಕಾಂಡ 17ನೇ ಅಧ್ಯಾಯ ವಾಕ್ಯ 1 ಮತ್ತು 2. ದೇವರಿಗೆ ಸ್ತೋತ್ರವಾಗಲಿ. ಅಬ್ರಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದನು. ದೇವರು ಹೇಳ್ತಾರೆ, 90 ವರ್ಷದವನಾದಾಗ ದೇವರು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನೀನು ನನ್ನ ಮುಂದೆ ವಾಕ್ ಇನ್ ಮೈ ಪ್ರೆಸೆನ್ಸ್, ನನ್ನ ಸನ್ನಿಧಾನದಲ್ಲಿ ನನ್ನ ಪ್ರಸನ್ನತೆಯಲ್ಲಿ ನಡೆಯೋದಕ್ಕೆ ಆರಂಭ ಮಾಡು, ಜೊತೆಗೆ ನನ್ನ ಮುಂದೆ ಯಾವ ವಿಧದಲ್ಲಿ ದೋಷವಿಲ್ಲದವನಾಗಿ ನಡೆದುಕೋ ನೀನು. ಯಾಕಂದ್ರೆ ನಾನು ನಿನ್ನ ಜೊತೆ ಏನ್ ಮಾಡ್ಕೊಳ್ತಿದ್ದೀನಿ? ಒಡಂಬಡಿಕೆ ಮಾಡ್ಕೊಳ್ತೇನೆ. ಅತ್ಯಧಿಕವಾದ ಬಹುಮಾನ ನಿನಗಾಗಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಅತ್ಯಧಿಕವಾದ ಬಹುಮಾನ ಇಟ್ಟಿದ್ದೀನಿ ಅಂತ ಹೇಳಿ ದೇವರೇನು ಮಾಡ್ತಾರೆ? ಅವನ ಹೆಸರು ಚೇಂಜ್ ಮಾಡ್ತಾರೆ. 4ನೇ 5ನೇ ವಾಕ್ಯದಲ್ಲಿ, ಇನ್ನು ಮುಂದೆ ನಿನಗೆ ಅಬ್ರಾಮ ಎಂದು ಹೆಸರಿರುವುದಿಲ್ಲ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃನಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಂ ಎಂದು ಹೆಸರು ಇರುತ್ತದೆ, ನಿನಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು, ನಿನ್ನಿಂದ ಜನಾಂಗಗಳು ಉತ್ಪತ್ತಿಯಾಗಿ ಅರಸರುಗಳು ಹುಟ್ಟಿರುವರು. ನೆಕ್ಸ್ಟ್, ನಿನಗೂ ನಿನ್ನ ಸಂತತಿಗೂ ಓದಿ. ನಿನಗೂ ನಿನ್ನ ಸಂತತಿಗೂ ದೇವರಾಗಿರುವೆನೆಂದು ನಾನು ನಿಮಗೋಸ್ಕರವು ನಿನ್ನ ಸಂತತಿ ಎಲ್ಲ ತಲತಲಾಂತರಗಳಿಗೋಸ್ಕರವು ಮಾಡಿಕೊಂಡ ನನ್ನ ಒಡಂಬಡಿಕೆಯನ್ನು ಸ್ಥಿರಪಡಿಸುವೆನು. ಅಪ್ಪ ದೇವರಿಗೆ ಸ್ತೋತ್ರ. ನಾನು ನಿನ್ನ ಜೊತೆ ಒಡಂಬಡಿಕೆ ಮಾಡ್ಕೊಳ್ತಾ ಇದ್ದಾನೆ. ಆ ಒಡಂಬಡಿಕೆ ಹೆಂಗಿರಬೇಕು? ಪರ್ಮನೆಂಟ್ ಆಗಿ ನಿನ್ನ ಜೊತೆ ಇರಬೇಕು. ಜೊತೆ ನೀನು ಸತ್ತ ಮೇಲೆ ನಿನ್ನ ಮಗನ ಜೊತೆ, ಆ ಮಗ ಸತ್ತ ಮೇಲೆ ನಿನ್ನ ಮೊಮ್ಮಗನ ಜೊತೆ, ನಿಮ್ಮ ಮೊಮ್ಮಗನ ಜೊತೆ, ಆಮೇಲೆ ತಲೆಯಿಂದ ತಲಾಂತರಕ್ಕೂ ನಿಮ್ಮ ಜೊತೆ ನಾವು ಒಡಂಬಡಿಕೆ ಮಾಡ್ಕೊಳ್ತಾನೆ. ಆಗ ಒಡಂಬಡಿಕೆ ಏನು ಮಾಡುತ್ತೆ? ನಮ್ಮನ್ನು ಆಶೀರ್ವಾದಕ್ಕೆ ತರುತ್ತೆ. ಒಡಂಬಡಿಕೆ ಅಂದರೆ ದೇವರು, ಮನುಷ್ಯನಿಗೂ ದೇವ್ರಿಗೆ ಇರತಕ್ಕಂಥ ಒಂದು ಬಾಂಧವ್ಯ. ದೇವರು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ, ನೀನು ಇದೆಲ್ಲ ಮಾಡಿದ್ರೆ ನಾನು ನಿನ್ಗೆ ಇದನ್ನು ಮಾಡ್ತೀನಿ. ಆಗ ನಾವು ಆಲ್ರೆಡಿ ನಾವು ಓದ್ತಾ ಇದ್ದೀವಿ ಇದರಲ್ಲಿ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ ಕರ್ತನ ಹೇಳ್ತಾರೆ, ನಾನು ಸರ್ ಯೆಹೋವನಾದ ಕರ್ತನಾದ ಯೆಹೋವನೊಬ್ಬನೇ ನಾನೇ, ಇಸ್ರಾಯೇಲರೇ ಕೇಳಿರಿ. ಏನ್ ಹೇಳ್ತಾರೆ? ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರ ಏನಕ್ಕೆ ಕೇಳಿ ಅಂತ ಹೇಳ್ತಾರೆ? ಇಡೀ ಭೂಮಿಗೆ ಅಪ್ಪಳ್ಸತ್ತೆ ಹೊರಡೋದು. ಸುಮ್ಮನೆ ಅಲ್ಲಿಗೆ ಮಾತ್ರ ಕೇಳಲ್ಲ, ಹೊರಡು ಇಡೀ ಭೂಮಿಗೆ ಅಪ್ಪಳ್ಸತ್ತದು. ಅಪ್ಪಳ್ಸ್ ಏನ್ ಹೇಳುತ್ತೆ? ಐ ಆಮ್ ದ ಓನ್ಲಿ ಗಾಡ್. ಈ ಜಗತ್ತನ್ನು ಉಂಟು ಮಾಡಿದ ನಾನೇ ನಿನ್ ದೇವರು. ನನ್ನ ಕೈಯಿಂದ ಉಂಟು ಮಾಡಲ್ಪಟ್ಟಿದ್ಯಾ, ನೀನ್ ಇದನ್ನ ಗಮನದಲ್ಲಿ ಇಡಬೇಕು. ನಿನ್ನ ನಾಳೆ ಯಾರನ್ನ ಕೇಳ್ತಾರೆ, ಯಾರು ನಿನ್ನ ರೆಡಿ ಮಾಡಿದಂದ್ರೆ ನನ್ನ ಕರ್ತನ. ಒಂದು ಹುಡುಗ ಕಾನ್ಫರೆನ್ಸ್ ಹಾಲಲ್ಲಿ ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ತಗೋಬೇಕಾದ್ರೆ ಆ ಅವಾರ್ಡ್ ಕೊಟ್ಟವ್ರು ಕೇಳ್ತಾರೆ, ನಿಮಗೆ ಹುಟ್ಟಿಸಿದ ತಂದೆ ತಾಯಿ ಎಲ್ಲಪ್ಪ? ಅದೋ ಅಲ್ಲಿದ್ದಾರೆ ನೋಡಿ. ಅವನ್ನ ಕರೀತಾರೆ, ನೀವು ಬನ್ನಿ ಮೇಡಮ್ ಅಂತ.
ಏನು ಅಪ್ಪ ಅಮ್ಮ ನೀವು ಎಂಥ ಮಗು ನೀವು ಸಾಕಿ ಇಷ್ಟು ಜ್ಞಾನವಂತರಾಗಿ ಮಾಡಿದ್ದೀರಾ, ಆ ಕ್ರೆಡಿಟ್ ಅವ್ನು ಯಾರು ಕೊಡ್ತಾನೆ? ಆ ಮಗ ಆ ಅವಾರ್ಡ್ ಕೊಟ್ಟಾಗಲೂ ಅವ್ನು ಹೇಳ್ತಾನೆ, ಐ ಆಮ್ ಡೆಡಿಕೇಟಿಂಗ್ ದಿಸ್. ಏನು ಹೇಳ್ತಾನೆ? ಐ ಆಮ್ ಡೆಡಿಕೇಟಿಂಗ್ ದಿಸ್ ಅವಾರ್ಡ್ ಟು ಮೈ ಮದರ್. ನನ್ನ ತಾಯಿಗೆ ಕೊಡ್ತೀನಿ, ಡೆಡಿಕೇಟ್ ಮಾಡ್ತೀನಿ, ನಮ್ಮ ಡ್ಯಾಡಿಗೆ ಡೆಡಿಕೇಟ್ ಮಾಡ್ತೀನಿ. ಬಿಕಾಸ್ ದೇ ಆರ್ ದ ಮೇನ್ ಪರ್ಸನ್ ಹೂ ಟಾಟ್ ಮೀ. ಆಗ ದೇವ್ರು ಹೇಳ್ತಾರೆ, ಈ ಭೂಮಿ ನಿಮ್ಮನ್ನ ಕಳಿಸಿರ್ಬೇಕಾದ್ರೆ ನಿಮ್ಮನ್ನು ನಾನು ಮೇಲಕ್ಕೆ ತರ್ತೀನಿ, ಆಶೀರ್ವಾದ ಮಾಡ್ತೀನಿ, ಅಭಿವೃದ್ಧಿ ಪಡಿಸ್ತೀನಿ. ಆದರೆ ನಿಮ್ಮನ್ನ ಜನ ಬಂದು ಕೇಳಬೇಕಾದ್ರೆ ಯಾರು ನಿಮ್ಮನ್ನ ತಂದಿದ್ದಂದ್ರೆ ನೀವು ಹೇಳ್ಬೇಕು, ನನ್ನ ಕರ್ತನಾದ ದೇವರೊಬ್ಬನೇ ದೇವರು, ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಆತನನ್ನು ಪ್ರೀತಿಸಬೇಕು. ನಾನು ಹೇಳಿದ ಮಾತುಗಳೆಲ್ಲ ನಿಮ್ಮ ಹೃದಯದಲ್ಲಿ ಇರಬೇಕು. ಆಗ ಹೃದಯ ಅನ್ನೋದೇನು? ದೇವರು ಆ ಹೃದಯದಲ್ಲಿ ಒಂದು ಕವನೆಂಟ್ ಮಾಡ್ಕೊಳ್ತಾರೆ. ನಿಮ್ಮ ಹೃದಯದಲ್ಲಿ ಇರಕ್ಕೆ ಇಷ್ಟಪಡ್ತಾರೆ, ಆ ಹೃದಯದಲ್ಲಿ ವಾಸ ಮಾಡಕ್ಕೆ ಇಷ್ಟಪಡ್ತಾರೆ. ಆಗ ದೇವರು ಪರಲೋಕದಲ್ಲಿ ಇರಕ್ಕೆ ಇಷ್ಟಪಡಲ್ಲ. ಅವ್ರು ಯಾರ ಹತ್ರ ಇರಕ್ಕೆ ಇಷ್ಟಪಡ್ತಾರೆ? ನಿಮ್ಮ ಮನೆ, ನಿಮ್ಮ ಮನಸ್ಸನ್ನು ಬಂದ ಹೃದಯದಲ್ಲಿ ಅವ್ರು ಬಂದು ವಾಸ ಮಾಡಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ಒಂದೊಂದು ಮನೆಗಳಲ್ಲೂ ಕೂಡ ಒಂದು ಮನಸ್ಸಿನ ಹೃದಯಗಳಲ್ಲಿ ಕೂಡ ಅವರು ವಾಸ ಮಾಡಿ ಅವನಿಗೆ ರಕ್ಷಣೆ ಕೊಟ್ಟು ಅವನಿಗೆ ಸುವಾರ್ತೆ ಸಾರಿ ಆ ಸುವಾರ್ತೆಯಿಂದ ಅವನಿಗೆ ಆಶೀರ್ವಾದ ಕೊಡೋಕೆ ಅವ್ರು ಇಷ್ಟಪಡ್ತಾರೆ. ಆಗ ಆಶೀರ್ವಾದ ಬರಬೇಕಂದ್ರೆ ನಾವಿವತ್ತು ಹಣಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ, ದೇವರ ಹಣ ಕೊಡಪ್ಪ, ಹಣ ಕೊಡಪ್ಪ. ದೇವ್ರು ಹೇಳ್ತೇನೆ, ನೀನು ಹಣಕ್ಕಾಗಿ ಪ್ರಾರ್ಥನೆ ಮಾಡಬೇಡ, ನೀನು ಅನ್ನೋದು ಒಡಂಬಡಿಕೆ ಮಾಡ್ಕೋ. ನೀವು ಒಡಂಬಡಿಕೆ ಮಾಡಿದ ತಕ್ಷಣ ನಿನಗೆ ಹಣ ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾರೆ, ಆಸ್ತಿ ರಿಲೀಸ್ ಮಾಡ್ತೀನಿ ಅಂತಾರೆ, ಬೆಳ್ಳಿ ಬಂಗಾರ ರಿಲೀಸ್ ಮಾಡ್ತೀನಿ ಅಂತಾರೆ. ಅದಕ್ಕೆ ನಾನು ನೋಡ್ತೀವಿ, ಆದಿಕಾಂಡದಿಂದ ಅಬ್ರಹಾಮನ ಒಡಂಬಡಿಕೆ ಮಾಡಿದ ತಕ್ಷಣ ಅಭಿಮೇಲೆಕ ಅರಸನಿಂದ ಒಡವೆ ಕಿತ್ಕೊಡ್ತಾರೆ. ಯಾಕೋಬ ಒಡಂಬಡಿಕೆ ಮಾಡಿದ ತಕ್ಷಣ ಲಾಭನಿಂದ ಎಲ್ಲ ಕಿತ್ಕೊಂಡು ಕೊಡ್ತಾರೆ ದೇವರವನಿಗೆ. ಇಸ್ರಾಯೇಲ್ ಮಕ್ಕಳು ಒಡಂಬಡಿಕೆ ಮಾಡಿದ ತಕ್ಷಣ ಫರೋ ಅರಸನಿಂದನೇ ಕಿತ್ಕೊಂಡು ಕೊಡ್ತಾರೆ. ಎಲ್ಲ ಒಬ್ಬರಿಂದ ಕಿತ್ತಿನೇ ಇನ್ನೊಬ್ಬರಿಗೆ ಕೊಡ್ತಾರೆ. ಯಾಕಂದರೆ ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿ ಬಡವರ ಮೇಲೆ ದಯೆ ತೋರಿಸೋನ ಮೇಲೆ ಪಾಲಾಗತ್ತೆ. ಬಡವರ ಮೇಲೆ ದಯೆ ತೋರಿಸೋನು ಯಾರು? ದೇವರು ನೀತಿವಂತ ಮಾತ್ರ. ಆ ನೀತಿವಂತ ಯಾರು? ಸುವಾರ್ತೆ ಹೊತ್ಕೊಂಡು ಹೋಗ್ತಾನೆ. ಅವನು ಹೇಳ್ತಾನೆ, ಅಯ್ಯೋ ಇವತ್ತು ಆ ಮಗಳು ರಕ್ಷಣೆ ಹೊಂದಬೇಕು, ಅಯ್ಯೋ ಆಂಟಿ ರಕ್ಷಣೆ ಹೊಂದಬೇಕು. ಇವತ್ತು ಪವಿತ್ರರು ಹೇಳಿದ್ರಲ್ಲ, 20 ಜನಕ್ಕೆ ನಾನು ಸುವಾರ್ತೆ ಸಾರ್ತೀನಿ. ಆ ಕರುಣೆ ಅವಳಲ್ಲಿ ಬಂದ್ಬಿಡ್ತು. ತನ್ನ ಬಗ್ಗೆ, ತನ್ನ ಗಂಡನ ಬಗ್ಗೆ, ತನ್ನ ಮನೆ ಬಗ್ಗೆ ಯೋಚನೆ ಇಲ್ಲ, ನಾನು ಸುವಾರ್ತೆ ಸಾರಬೇಕು. ಆ ಕರುಣೆ ಯಾವಾಗ ಅವಳು ಕರುಣೆ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಅವಳಿಗೆ ಎಲ್ಲ ಕಡೆಯಿಂದ ಆಶೀರ್ವಾದ ಹುಡ್ಕೊಂಬರತ್ತೆ. ಒಡಂಬಡಿಕೆ ಮಾಡ್ಬಿಡ್ತೀರಿ. ಅದಕ್ಕೆ ಅಪ್ಪ ಹೇಳ್ತಾರೆ, ಯೇಸು ಸ್ವಾಮಿ ದೇವರಾದ ಅಬ್ರಹಾಮ ಅದ್ರ ಹೇಳ್ತಾರೆ, ನಾನು ನಿನ್ನೊಂದಿಗೆ ಒಡಂಬಡಿಕೆ ಮಾಡ್ತೇನೆ, ನಿತ್ಯವಾದ ಒಡಂಬಡಿಕೆ ಮಾಡ್ತೇನೆ, ತಲಾಂತರಕ್ಕೂ ನಿನ್ನನ್ನು ಒಡಂಬಡಿಕೆಯೊಂದಿಗೆ ನಾನು ಇರ್ತೀನಿ ಅಂತ ಹೇಳ್ತಾರೆ. ಆಗ ನಾನು ಹೇಳ್ತೇನೆ, ಮಕ್ಕಳೇ, ಪ್ರಿಯ ಮಕ್ಕಳೇ, ಮನಿ ಡಸಂಟ್ ಆನ್ಸರ್ ಯುವರ್ ಪ್ರೇಯರ್. ಮನಿ ಡಸಂಟ್ ಆನ್ಸರ್ ಯುವರ್ ಪ್ರೇಯರ್ ಅಲೋನ್, ಮನಿ ಆನ್ಸರ್ಸ್ ಯುವರ್ ಒಬೀಡಿಯನ್ಸ್. ನಿನ್ನ ವಿಧೇಯತ್ವ ಅನ್ನೋದು ಆ ಹಣ ತೆಗೆದುಕೊಂಬರುತ್ತೆ, ಪ್ರಾರ್ಥನೆ ತೆಗೆದುಕೊಂಬರಲ್ಲ. ನಿನ್ನ ವಿಧೇಯತೆ. ಆಗ ಕವನೆಂಟ್ ಅಂದ್ರೇನು? ದೇವರು ಮಾಡೋ ಒಡಂಬಡಿಕೆಗೆ ಅವನೇನು ಮಾಡ್ತಾನೆ? ಬದ್ಧನಾಗ್ತಾನೆ. ದೇವರೇ, ನಾನು ಸ್ವೀಕಾರ ಮಾಡ್ತೀನಪ್ಪ, ನೀನೇನೋ ಹೇಳ್ತಿದ್ಯಾ. 12ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾರೆ, ನಾನು ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನ ಹೆಸರನ್ನು ಪ್ರಖ್ಯಾತ ಪಡಿಸ್ತೇನೆ, ನಿನ್ನ ಆಶೀರ್ವಾದ ನಿಧಿ ಆಗ್ತೀಯ, ನಿನ್ನ ಅರಸರನ್ನು ಅರಸ್ತೇನೆ, ನಿನ್ನ ಶಪಿಸನ್ನು ಶಪಿಸ್ತೇನೆ, ಭೂಮಿಯಲ್ಲಿ ನಿನ್ನ ಮೂಲಕವಾಗಿ ಭೂಮಿಯ ಎಲ್ಲಾ ಕುಟುಂಬಗಳಿಗೆ ಆಶೀರ್ವಾದ ಉಂಟಾಗುತ್ತದೆ. ಆಶೀರ್ವಾದ ಏನು ಕೊಡ್ತಾ ಇದ್ದಾರೆ? ಅವ್ನು ಚೆನ್ನಾಗಿರ್ಬೇಕು, ಅವ್ನು ಟಾಪ್ ಆಗಿರ್ಬೇಕು, ಅವನ ಹೆಸರು ಫೇಮಸ್ ಆಗ್ಬೇಕಂತ ಹೇಳ್ತಿಲ್ಲ. ನೀನು ಸಾವಿರಾರು ಜನಕ್ಕೆ ಆಶೀರ್ವಾದ ಇರಬೇಕು, ನೀನು ಸಾವಿರಾರು ಜನಕ್ಕೆ ಆಶೀರ್ವಾದವಾಗಿ ಪಾರ್ಪಡ್ಬೇಕಂತ ಹೇಳಿ ಆ ಎಲ್ಲ ಆಶೀರ್ವಾದ ನಿನ್ನ ಮೇಲೆ ದೇವರು ಸುರಿಸ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಆಗ ಆಶೀರ್ವಾದ ಸುರಿಸ್ಬೇಕಾದ್ರೆ ನೀವು ಒಡಂಬಡಿಕೆ ಕರೆಕ್ಟಾಗಿ ಮಾಡೋ. ಅದಕ್ಕೆ ಆ ಆಶೀರ್ವಾದಕ್ಕೆ ನೀನು ಸೂಚನೆ ಏನು ತೋರಿಸ್ಬೇಕು? ನಿನ್ನ ವಿಧೇಯತೆ. ಆ ವಿಧೇಯತೆ ಹೆಂಗೆ ತೋರಿಸ್ತೀಯ? ಹೌ ಯು ಕ್ಯಾನ್ ಆನರ್ ದ ಕವನೆಂಟ್? ಯು ಕ್ಯಾನ್ ಆನರ್ ದ ಕವನೆಂಟ್ ಓನ್ಲಿ ಬೈ ಗಿವಿಂಗ್. ಕರ್ತನಿಗೆ ನೀ ಕೊಡುವುದರ ಮೂಲಕ ನೀವು ಒಡಂಬಡಿಕೆನ ಸನ್ಮಾನ ಮಾಡ್ತೀಯ. ಜ್ಞಾನೋಕ್ತಿ 3ನೇ ಅಧ್ಯಾಯ ವಾಕ್ಯ 10 ಹೇಳುತ್ತೆ. ಏನು ಹೇಳುತ್ತೆ ಅಲ್ಲಿ? ದೇವರಿಗೆ ಸ್ತೋತ್ರವಾಗಲಿ. ನಿನ್ನ ಬೆಳೆಯ ಪ್ರಥಮ ಫಲದಿಂದಲೂ ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಗುವುದು. ಅಪ್ಪ ಹೇಳ್ತಾರೆ, ನಿನ್ನ ಹಾನರ್ ಯುವರ್ ಗಾಡ್ ವಿತ್ ಆಲ್ ಯುವರ್ ವೆಲ್ತ್ and with all your first fruit of all your harvest, then your barns will be filled with plenty and your vats will be burst upon with the new wine. ಹೊಸ ದ್ರಾಕ್ಷರಸಗಳಿಂದ ಎಲ್ಲ ದವಸಗಳಿಂದ ನಿನ್ನ ತುಂಬಿಸಿ ನಾನು ನಿನ್ನ ಆಶೀರ್ವಾದ ಮಾಡ್ತೀನಿ. ಅದಕ್ಕೇನು ವಿಧೇಯತೆ ಅನ್ನೋದು ತುಂಬ ಮುಖ್ಯ. ಆಗ ನೀವು ಒಡಂಬಡಿಕೆ ಮಾಡ್ಕೊಂಡಿದ್ದೀರಾ ಅಂದ್ರೆ ಒಡಂಬಡಿಕೆ ಹೆಂಗೆ ವ್ಯಕ್ತಪಡಿಸ್ತೀರಾ? ದೇವರಿಗೆ ವಿಧೇಯತೆ ಆಗೋದ್ರ ಮೂಲಕ ತೋರಿಸ್ತೀರಾ. ಆ ದೇವರಿಗೆ ವಿಧೇಯತೆ ಆಗಿದೆಯಾ ಅಂತ ಹೆಂಗೆ ದೇವ್ರಿಗೆ ಗೊತ್ತಾಗತ್ತೆ ಅಂದ್ರೆ, ಪ್ರಜ್ವಲ್ ಅವರೇ, ನೀ ಕರ್ತನಿಗೆ ಕಾಣಿಕೆ ಮುಂದೆ ತಂದು ಇಡಬೇಕಾದ್ರೆ ನೀ ಕರ್ತನ ಸನ್ಮಾನ ಮಾಡ್ತೀಯ. ನೋಡಿ, ಇದೆಲ್ಲ ಜನ ಬಂದು ಸನ್ಮಾನ ಮಾಡ್ತಾರೆ. ಅವರಲ್ಲಿ ಏನು ತೋರಿಸುತ್ತೆ? ಅವ್ರು ತರಬೇಕಾದ್ರೆ ಅವ್ರು ದೇವರಿಗೆ ವಿಧೇಯತೆ ಆಗಿದ್ದಾರೆ. ನಾವು ವಿಧೇಯತೆ ಆಗಿಲ್ವಾ? ನೀವು ವಿಧೇಯತೆ ಆಗಿದ್ದೀರಾ, ನಿಮ್ಗೆ ನಾಳೆ ಚಾನ್ಸ್ ಕೊಡ್ತಾರೆ ದೇವರು. ಅದನ್ನು ಕೊಡತಕ್ಕ ಅವಕಾಶ ಕಲ್ಪಿಸಿ ಕೊಡ್ತಾರೆ.
ಇದನ್ನ ನೋಡ್ಬೇಕಾದ್ರೆ ಏನು ತೋರಿಸುತ್ತೆ? ಅವರೆಲ್ಲ ನಿಮ್ಮ ಮನಸ್ಸಲ್ಲಿ ಏನು ತೋರಿಸ್ತಾ ಇದ್ದಾರೆ? ನಿಮ್ಗೊಂದು ಅವರೊಂದು ಇದು ಮಾರ್ಗದರ್ಶನ ತೋರಿಸ್ತಾ ಇದ್ದಾರೆ. ನಾವು ಮಾಡ್ತಾ ಇದ್ದೀವಿ, ನಿಮ್ಮನ್ನು ಮುಂದೆ ಮಾಡೋದಕ್ಕೆ ಅವ್ರೇನಾಗ್ತಾ ಇದ್ದಾರೆ? ಒಂದು ಮಾರ್ಗದರ್ಶಕರಾಗಿ ಹೋಗ್ತಾರೆ. ಅಪ್ಪ ಹೇಳ್ತಾರೆ, ಆದಾಯದಿಂದ ಬೆಳೆಯ ಪ್ರಥಮ ಫಲದಿಂದ ದೇವರನ್ನ ಸನ್ಮಾನ ಮಾಡು. ಆಗ ಬೈಬಲ್ ಡಸಂಟ್ ಸೇ ಓನ್ಲಿ ಪ್ರೇ ಫಾರ್ ದ ಪ್ರಾಸ್ಪರಿಟಿ, ಬಟ್ ಇಟ್ ಆಲ್ಸೋ ಸೇಸ್ ದ ವಿಲ್ಲಿಂಗ್ ಅಂಡ್ ಒಬಿಡಿಯಂಟ್. ನೀನು ದೇವರಿಗೆ ವಿಧೇಯತೆ ಆಗಬೇಕು. ಆಗ ವಿಧೇಯತೆ ಅಂದ್ರೇನು? ಯೆಶಾಯ 1:19 ಹೇಳುತ್ತೆ, ನೀವು ಒಪ್ಪಿಕೊಂಡು ವಿಧೇಯರಾಗುವುದಾದರೆ, ಹೇಳಿ, ನೀವು ಒಪ್ಪಿಕೊಂಡು ವಿಧೇಯರಾಗುವುದಾದರೆ ಈ ದೇಶದ ಎಲ್ಲಾ ಸತ್ಫಲಗಳನ್ನ ಅನುಭವಿಸ್ತಾ ಇರ್ತೀರಾ. ಆಗ ಒಬಿಡಿಯನ್ಸ್ ವಿಲ್ ಅನ್ಲಾಕ್ ದ ಅಬಂಡೆನ್ಸ್, ಫೇತ್ ಟರ್ನ್ಸ್ ದ ಕೀ. ವಿದ್ಯುತ್ ಏನು ಮಾಡುತ್ತೆ? ಮುಚ್ಚಲ್ಪಟ್ಟ ಡೋರ್ಗಳನ್ನ ಓಪನ್ ಮಾಡುತ್ತೆ. ನಂಬಿಕೆ ಏನು ಮಾಡುತ್ತೆ? ಅದನ್ನು ತಿರುಗಿಸ್ಬಿಡತ್ತೆ. ತಿರುಗಿ ತಗೋಬೇಕಂತ ಹೇಳಿ. ಆಗ ನೀವು ಒಪ್ಪಿಕೊಂಡು ವಿಧೇಯರಾಗೋದಾದರೆ, ನಾವು ಒಪ್ಕೋಬೇಕು. ದೇವರು ಒಡಂಬಡಿಕೆ ಕರೆಕ್ಟು, ಅವರು ಕರೆಕ್ಟಾಗಿದ್ದಾರೆ, ಅವ್ರ ಜೊತೆ ನಾವು ಒಪ್ಕೊಂಡು ಹೋದರೆ ಖಂಡಿತ ನನ್ನ ಕೆಲಸ ಸಕ್ಸಸ್ ಆಗುತ್ತೆ ಅಂತ ಹೇಳ್ಬಿಟ್ರೆ ಸುಮ್ಮನೆ ಸಾಲದು. ಹೇಳಿದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕು? ಜೋಸೆಫ್ ಅವರೇ, ನಿಮ್ಮ ಕಾಣಿಕೆಯಿಂದ ಅವ್ರನ್ನ ಏನು ಮಾಡಬೇಕು? ನೀವು ಸನ್ಮಾನ ಮಾಡಬೇಕು. ಸನ್ಮಾನ ಯಾವಾಗ ಮಾಡ್ತೀರಾ ಆಗಲೇ ಡೋರ್ ಅದು ಓಪನ್ ಆಗುತ್ತೆ ನಿಮಗೆ. ಆ ಡೋರ್ ಓಪನ್ ಆಗಬೇಕಾದ್ರೆ ನೀವು ಒಡಂಬಡಿಕೆ ಒಳಗೆ ಬಂದಿದೆಯಾ ಅಂತ ಅರ್ಥ. ದಟ್ ಶೋಸ್ ಯು ಆರ್ ಆಲ್ರೆಡಿ ಎಂಟರ್ ಇನ್ ದ ಕವನೆಂಟ್ ಆಫ್ ಗಾಡ್. ಕರ್ತನಿಗೆ ಕೊಟ್ಟ ಮೇಲೆ ಅದು ಅರ್ಥ ಏನು ಗೊತ್ತಾ? ನೀ ದೇವ್ರು ಸನ್ಮಾನ ಮಾಡಿದ್ಯಾ ಅಂತ ಅರ್ಥ ಏನು ಗೊತ್ತಾ? ನೀ ಕವನೆಂಟ್ ಒಳಗೆ ಬಂದಿದ್ಯಾ ಅಂತ ಅರ್ಥ. ಕವನೆಂಟ್ ಒಳಗೆ ಬಂದಿದ್ದೀರಾ? ಕವನೆಂಟ್ ಒಳಗೆ ಬರಬೇಕು, ಅದೇ ತುಂಬ ಮುಖ್ಯ. ಇವತ್ತು ತುಂಬ ಜನ ಒಡಂಬಡಿಕೆ ಹೊರಗಡೆ ಎತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಚರ್ಚ್ಗೆ ಹೋಗ್ತಾರೆ, ಹಾಡಾಡ್ತಾರೆ, ಪಾಸ್ಟರ್ ನೋಡ್ತಾರೆ, ಚರ್ಚ್ ಒರೆಸ್ತಾರೆ, ಗುಡಿಸ್ತಾರೆ, ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಆ ದಶಮ ಭಾಗ ಆಗಲಿ, ಸನ್ಮಾನ ಮಾಡೋದಾಗಲಿ, ಅವ್ರಿಗೆ ಅದಕ್ಕೂ ಇದಕ್ಕೂ ಯಾವುದು ಇದು ಇರೋದಿಲ್ಲ. ಅವ್ರಿಗೇನು ಪಾಲಿಸಿ ಅಂದರೆ, ನನ್ನದಲ್ಲ ನನ್ನದು, ನಿಮ್ಮದಲ್ಲ ನಿಮ್ಮದು, ನಿಮ್ಮದು ನಿಮಗಿರಲಿ, ನಮ್ಮದು ನನಗಿರಲಿ, ನಿಮ್ಮದು ನನಗೆ ಬೇಡ, ನನ್ನದು ನಿನಗೆ ಬೇಡವೇ ಬೇಡ. ನೋಡಿ, ಆ ರೀತಿಯಾದ ಒಂದು ಪಾಲಿಸಿಯಲ್ಲಿ ಅವರು ಜೀವನ ಮಾಡೋದ್ರಿಂದ ಅವ್ರ 6ಕ್ಕೆ ಇರಲ್ಲ, 3ಕ್ಕೆ ಇಳಿಯೋದಿಲ್ಲ. ಹಳೇ ಓಟೆ ಸೈಕಲು, ಓಟೆ ವಂಡಿತ எப்படி இருக்கிறோம்? கத்தோட கிருபையில நல்லா இருக்கிற பிரதர், இந்த ಓಟೆ ವಂಡಿ ಕೊಡ್ತಿಟ್ಟ ಒಡಕಾಸಿ ಬಾಡಿ ಇಟ್ಕೊಂಡು ಕರ್ತನ ಕೃಪೆಯಲ್ಲಿ ಚೆನ್ನಾಗಿದ್ದೀನಿ ಬ್ರದರ್ ಅಂದರೆ ಅದು ಕರ್ತನ ಕೃಪೆ ಅಲ್ಲ, ನಿನ್ನ ಹಠದಿಂದ ನೀನು ದೆರೆಯೋದಕ್ಕೆ ಬಂದಿದೆಯಾ? ನಿನ್ನ ಸೋಮಾರಿತನ. ಅದಕ್ಕೆ ವಾಕ್ಯ ಹೇಳುತ್ತೆ, ಮಳೆಗಾಲದಲ್ಲಿ ಸೋಮಾರಿಯು ಬೀಜವನ್ನು ಬಿತ್ತೋದಿಲ್ಲ. ಲೇಸಿ ಮ್ಯಾನ್ ವಿಲ್ ನಾಟ್ ಫ್ಲೋ ಎನಿಥಿಂಗ್ ಇನ್ ದ ಟೈಮ್ ಆಫ್ ವಿಂಟರ್. ಮಳೆಗಾಲದಲ್ಲಿ ಅವನು ಬೀಜ ಬಿತ್ತಕ್ಕೆ ರೆಡಿ ಇಲ್ಲ. ಆಗ ಇವತ್ತು ಸುಗ್ಗಿ ಕಾಲ. ನೀವೆಲ್ಲ ಏನು ಮಾಡಬೇಕು? ನಿಮ್ಮ ಹಣನ ಕ್ಯಾನ್ಸಲ್ ಮಾಡಿ, ದೇವರೇ ನಿನ್ನ ರಾಜ್ಯ, ನಿನ್ನ ವಾಕ್ಯ, ನಿನ್ನ ಪ್ರಸನ್ನತೆ ನನ್ನೊಳಗೆ ಬಂದಿದೆ, ಅದನ್ನು ನನ್ನ ಹೃದಯದಲ್ಲಿ ಸ್ಥಾಪನೆ ಮಾಡಿದ್ದೀನಿ ಅಂತ ತೋರ್ಸಕ್ಕೆ ನೀವೇನು ಮಾಡ್ತೀರಾ? ಎದ್ದು ಹೊರಗಡೆ ಬರ್ತೀರಾ? ಯಾವಾಗ ನೀವು ಎದ್ದು ಹೊರಗಡೆ ಬಂದು ಹಣನ ದೇವರ ಸನ್ನಿಧಾನದಲ್ಲಿ ತರ್ತೀರಾ, ಯಾವಾಗ ಹಣವನ್ನು ದೇವ್ರ ಮುಂದೆ ತರ್ತೀರಾ, ಆಗ ದೇವ್ರು ಹೇಳ್ತಾರೆ, ನನ್ನ ಮಗಳು ನನ್ನ ಸನ್ಮಾನ ಮಾಡ್ತಾ ಇದ್ದಾಳೆ, ನನ್ನ ಮಗಳು ನನ್ನ ಒಡಂಬಡಿಕೆ ಒಳಗೆ ಬಂದಿದ್ದಾಳೆ. ಒಡಂಬಡಿಕೆ ಒಳಗೆ ಬಂದ್ಬಿಟ್ರೆ ಇನ್ನು ಇವಳಿಗೆ ಆಶೀರ್ವಾದ ನಾನು ಎಲ್ಲ ಕಟ್ಟಿಟ್ಟ ಬುದ್ಧಿಯಾಗಿ ಆನರ್ ಮಾಡಿ ಕೊಡ್ತೇನೆ. ಆಗ ಮೈ ಗಿವಿಂಗ್ ಇಸ್ ಮೈ ಹಾನರ್, ಮೈ ಹಾನರ್ ವಿಲ್ ಅನ್ಲಾಕ್ ದ ಇನ್ಕ್ರೀಸ್. ಮೈ ಗಿವಿಂಗ್ ಇಸ್ ಮೈ ಹಾನರ್. ನನಗೆ ಕೊಡೋದೇ ದೇವರಿಗೆ ಸನ್ಮಾನ. ನಾನು ಯಾವಾಗ ಕೊಡ್ತೇನೆ, ದೇವ್ರು ನನಗೆ ಏನು ಮಾಡ್ತಾರೆ? ಒಂದು ದೊಡ್ಡ ಬೆಳೆಯನ್ನ ನನಗಾಗಿ ವೃದ್ಧಿ ಮಾಡಿ ಆಶೀರ್ವಾದ ಮಾಡಿ ಕೊಡ್ತಾರೆ. ಆಶೀರ್ವಾದ ಬರಬೇಕಂದ್ರೆ ತುಂಬಾ ಜನ ಹೊರಗಡೆ ಏನು ಮಾಡ್ತಾರೆ? ಆ ಒಡಂಬಡಿಕೆ ಹೊರಗಡೆ ಎತ್ಕೊಂಡು ಕಷ್ಟಪಡ್ತಾ ಇದ್ದಾರೆ. ಕಷ್ಟಪಟ್ಟು ಪಟ್ಟು ಪಟ್ಟು ಅದನ್ನೇನು ಮಾಡ್ತಾರೆ? ಅವ್ರ ಕೈಲಿ ಮನುಷ್ಯ ಆಶ್ರಯ ಮಾಡೋಕ್ಕೆ ಆಗೋದಿಲ್ಲ. ಆ ಒಡಂಬಡಿಕೆ ನಮಗೆ ಬರಬೇಕು. ಆ ಒಡಂಬಡಿಕೆ ಒಳಗೆ ಯಾವಾಗ ನೀವು ಬಂದ್ಬಿಡ್ತೀರಾ, ಯಾವಾಗ ಸನ್ಮಾನ ಮಾಡ್ತೀರಾ, ಆ ಸನ್ಮಾನ ನಿಮ್ಮ ಜೀವನದಲ್ಲಿ ದೊಡ್ಡ ಆಶೀರ್ವಾದ ಅದು ತೆಗೆದುಕೊಂಡ್ಬರುತ್ತೆ. 99 ವರ್ಷದವನಾದಾಗ ಇನ್ನೂ ಮಗು ಇಲ್ಲ ಅವನಿಗೆ. 75ನೇ ವರ್ಷದಲ್ಲಿ ದೇವ್ರ ಜೊತೆ ಬಂದ್ಬಿಟ್ಟ. 75 ವರ್ಷ ಆದಮೇಲೆ 99 ವರ್ಷ ಆದಾಗ ದೇವ್ರು ಒಡಂಬಡಿಕೆ ಮಾಡ್ಕೊಳ್ತಾ ಇರ್ತೀವಿ. ಯಾರೇ ಯಾಕಷ್ಟು ಡಿಲೇ ಆಯಿತು? ಡಿಲೇ ಆಗೋದು ಯಾಕೆಂದರೆ ಅವ್ನು ದೇವ್ರ ವಿಧೇಯತೆ ಆಗಲಿಲ್ಲ. ದೇವ್ರು ಬ್ಲೆಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸಾರಲ್ಲಿ ಮಾಡ್ಬಿಡ್ತಾರೆ. ಕರ್ತವ್ಯ ಕೊಳ್ಳೆ ಪಳಂದ ಕೊಡಪ್ಪ, ಇನ್ನೊಂದು ತಿರುಮನೆ ಚೇಚಿಗೋ, ನೀನು ಮದುವೆ ಮಾಡ್ಕೊ, ನನಗಂತೂ ಮಗು ಆಗಲ್ಲ. ನೋಡು, ದೇವ್ರು ಕೊಟ್ಟ ವಾಗ್ದಾನ ಮರೆತು ಬಿಟ್ರು ಅವರು. ಹೆಂಡತಿ ಸಮ್ಮತಿಯಿಂದ ಇನ್ನೊಂದು ಮದುವೆ ಆಗ್ತಾನೆ. ಇನ್ನೊಂದು ಮದುವೆ ಆದಮೇಲೆ ಅವನಿಗೊಂದು ಮಗು ಆಗುತ್ತೆ. ಆ ಮಗುಗೆ ಇಸ್ಮಾಯಿಲ್ ಅಂತ ಹೆಸರಿಡ್ತಾರೆ. ಇಸ್ಮಾಯಿಲ್ ಅಂತ ಹೆಸರಿಡ್ತಾರೆ. ಅವ್ನಿಗೆ 13 ವರ್ಷ ಆದಾಗ ದೇವ್ರು ಮತ್ತೆ ಬಂದು ದರ್ಶನ ಕೊಡ್ತಾರೆ. ಇವಾಗ ಅಲ್ಲಿವ್ರಿಗೆ ದೇವ್ರು ಇವ್ನಿಗೆ ಸಿಕ್ಕಲೇ ಇಲ್ಲ. ತುಂಬ ಗ್ಯಾಪ್ ಆಗೋಯ್ತು. ಯಾಕೆ? ಒಡಂಬಡಿಕೆ ಒಳಗೂ ಬರಲಿಲ್ಲ. ಈಗ 99 ವರ್ಷ ಆದಾಗ ಬಂದು
ಅದಕ್ಕೆ ಮುಂಚೆ ಬಂದು ಮಾತಾಡ್ತಾರೆ. ಅವಾಗ ಅವನು ಹೇಳ್ತಾನೆ, ದೇವರೇ ಇಸ್ಮಾಯಿಲ್ ಇದಾನಲ್ಲ ಅವನೇ ಆಶೀರ್ವಾದ ಮಾಡಪ್ಪ. ಅವನು ಹೇಳ್ತಾನೆ, ಮುಟ್ಟಾಳ ನನ್ನ ಮಗನೇ, 75 ವರ್ಷ ಇದ್ದಾಗಲೇ ನಿನ್ನ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡೆ, ನೀ ಸರಿಯಾಗಿ ಒಳಗೆ ಬರಲಿಲ್ವಲ್ಲೋ, ಅದಕ್ಕೆ ಮತ್ತೆ ನಾನು ರೀಕಾಂಟ್ರಾಕ್ಟ್ ಮಾಡಿ ಒಡಂಬಡಿಕೆ ಮಾಡಿ ನೀನು ಹೆಸರೇ ಚೇಂಜ್ ಮಾಡ್ತೀನಿ ಬಾರೋ ಅಂತ ಹೇಳಿ ಆವಾಗ ಅವನು ಮಾಡ್ತಾನೆ. ಆ ಒಡಂಬಡಿಕೆ ಮಾಡಿದಾಗ 100ನೇ ವರ್ಷಕ್ಕೆ ಅವನಿಗೆ ಮಗು ಹುಟ್ಟುಬಿಡುತ್ತೆ. ಆಮೆನ್, ಹಲ್ಲೆಲೂಯಾ. ಆಗ ಅಲ್ಲಿ ಸರಿಯಾದ ಒಡಂಬಡಿಕೆ ಮಾಡ್ಕೊಳ್ತಾನೆ. ಆಗ ಕವನೆಂಟ್ ವಿಲ್ ಅನ್ಲಾಕ್ ದ ಬ್ಲೆಸ್ಸಿಂಗ್, ಕವನೆಂಟ್ ವಿಲ್ ಅನ್ಲಾಕ್ ದ ಅಬಂಡೆನ್ಸ್. ಒಡಂಬಡಿಕೆ ನಿನಗೆ ಸಮೃದ್ಧಿಗಳನ್ನ ಓಪನ್ ಮಾಡುತ್ತೆ. ಆಗ ನಾನು ಹೇಳ್ತೇನೆ, ಒಬೀಡಿಯನ್ಸ್ ಇಸ್ ದ ಮಾಸ್ಟರ್ ಕೀ. ಅದು ಆಮೆನ್. ಅದಕ್ಕೆ ನಾ ಕೀ ತಂದಿದ್ದೀನಿ ನೋಡಿ, ಇದು ಮಾಸ್ಟರ್ ಕೀ ಇದು ಅಲ್ವಾ. ನಮ್ಮ ಮನೇಲಿ ದೊಡ್ಡ ದೊಡ್ಡ ಬೀಗಗಳು, ಚಿಕ್ಕ ಚಿಕ್ಕ ಬೀಗ ತುಂಬ ಇದೆ, ಆದರೆ ದೊಡ್ಡ ಬೀಗ ಒಂದೇ ಒಂದಿರುತ್ತೆ ಹಲ್ಲೆಲೂಯಾ. ಅಲ್ವಾ. ಅದು ಕೋಟೆ ಬಾಗಿಲು ಮಾತ್ರ ತೆಗಿಯೋಕ್ಕೆ ಬೀಗ, ಇದು ದೊಡ್ಡ ಬೀಗ, ತುಂಬ ವೆಯ್ಟ್ ಇರ್ತದೆ ಇದು ಅಲ್ವಾ. ಇದು ಮುಖ್ಯ ದ್ವಾರ ಅಂತಾರೆ, ಮುಖ್ಯ ದ್ವಾರ. ಆ ಮೈನ್ ಡೋರ್ನ ತೆಗಿಬೇಕಾದ್ರೆ ಆದಮೇಲೆ ಚಿಕ್ಕ ಚಿಕ್ಕ ಕೀಗಳು ಬರುತ್ತೆ. ಆಗ ನಾನು ಹೇಳ್ತೇನೆ, ನಿನ್ನ ಆಶೀರ್ವಾದಗಳು ತೆಗಿಬೇಕಂದ್ರೆ ನಿನಗೆ ಮುಖ್ಯವಾಗಿ ದೊಡ್ಡ ಬೀಗದ ಕೈ ಬೇಕು. ಹಲ್ಲೆಲೂಯಾ. ಸೊ ಒಬಿಡಿಯನ್ಸ್ ಇಸ್ ದ ಮಾಸ್ಟರ್ ಕೀ. ಅದಕ್ಕೆ ನಿನ್ನ ಬೆಳೆಯ ಪ್ರಥಮ ಫಲದಿಂದಲೂ ನಿನ್ನ ಆದಾಯದಿಂದಲೂ ಕರ್ತನನ್ನ ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳಲ್ಲಿ ದವಸಗಳು ತುಂಬಿ ತೊಟ್ಟಿಗಳಲ್ಲಿ ದ್ರಾಕ್ಷಾರಸ ತುಂಬಿ ತುಳುಕುತ್ತದೆ. ತುಂಬಾ ಜನ ಇವತ್ತು ಸಾಂಪ್ರದಾಯಿಕ ಕ್ರೈಸ್ತರಾಗಿದ್ದಾರೆ. ಸಭೆಗಳಿಗೆ ಹೋಗ್ತಾರೆ, ಬರ್ತಾರೆ, ಆ ಕಾಣಿಕೆ ಅಂತ ಟೈಮ್ ಬಂದಾಗ ಜೋಬಲ್ ಕೈ ಹಾಕ್ತಾರೆ. 2 ರೂಪಾಯಿನೋ 3 ರೂಪಾಯಿನೋ 2 ಆಣಿನೋ 4 ಆಣಿ ಎತ್ತಂಗೆ ಹಾಕ್ಬಿಟ್ಟು ಹಾಕ್ದೆ ನಾ ಬಂದೆ ಮುಖ ಒರೆಸ್ಕೊಂಡು ಬಂದ್ಬಿಡ್ತಾರೆ ಅಲ್ವಾ. ಅದಕ್ಕೆ ಅವರಿಗೆ ಮುಖ ಒರೆಸ್ದಂಗೆ ಇರಲ್ಲ, ಸ್ನಾನ ಮಾಡ್ದಂಗೆ ಇರಲ್ಲ, ಅರ್ಧಂಬರ್ಧನೇ ಇರ್ತಾರೆ. ಲೈಫಲ್ಲಿ ಒಂದು ಕ್ಯಾಟಗರಿ ಇಲ್ಲ, ಲೈಫಲ್ಲಿ ಒಂದು ರೆವಲ್ಯೂಷನ್ ಇಲ್ಲ, ಲೈಫಲ್ಲಿ ಒಂದು ಪ್ರಕಟಣೆ ಇಲ್ಲ. ನಾನು ಹೀಗೆ ಜೀವನ ಮಾಡ್ತೀನಿ, ನನ್ನ ಲೈಫ್ ಹೀಗೆ ಇದೆ, ನನ್ನ ಲೈಫ್ ಆಶೀರ್ವಾದ ಪಡೆಯಲ್ಪಟ್ಟಿದೆ, ನಾನು ಬಾಲವಾಗಿ ಅಲ್ಲ, ನಾನು ತಲೆಯಾಗಿದ್ದೀನಿ, ಹಲ್ಲೆಲೂಯಾ. ನಾನು ಕೆಳಗಣವಲ್ಲ, ನಾನು ಮೇಲಣವಾಗಿದ್ದೇನೆ. ಮೇಲಣವಾಗಿದ್ದೀನಿ. ಯಾವಾಗ ನೀವು ನುಡಿಯೋಕ್ಕೆ ಆರಂಭ ಮಾಡ್ತೀರಾ, ಕೆಲವು ಕ್ರೈಸ್ತರು ಮಾತ್ರ ಅದನ್ನು ನುಡಿತಾ ಇರ್ತಾರೆ. ಆಗ ಅವಳನ್ನ ನೋಡಿ ಪಕ್ಕದ ಹೇಳ್ತಾರೆ, ನೀನು ಬಿಡಮ್ಮ ಓ ಅಂತ ಹೋಗ್ತಿದ್ಯಾ, ಯಾಕಕ್ಕ ನಿನಗೂ ಆಗತ್ತೆ, ಅದೆಲ್ಲ ನಮಗೆಲ್ಲಮ್ಮ ಆಗತ್ತೆ, ಯಾಕೆ ಯಮ್ಮ ಇನ್ನೂ ಒಡಂಬಡಿಕೆಯೊಳಗೆ ಬರಲಿಲ್ಲ. ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಕಮ್ ಇನ್ಸೈಡ್ ದ ಕವನೆಂಟ್. 99 ವರ್ಷ ಆದಾಗ ದೇವ್ರು ಹೇಳ್ತಾರೆ, ನೀನು ನನ್ನ ಮುಂದೆ ಸರಿಯಾಗಿ ನಡ್ಕೊಂಡು ದೋಷವಿಲ್ಲದವನಾಗಿ ನಡ್ಕೋ. ಇವತ್ತು ದೋಷ ತುಂಬಿಕೊಂಡಿದೆ, ಸುಳ್ಳು, ಮೋಸ, ದಗ, ಏಮಾರಿಸೋದು, ಮಸ್ತರ, ಅನೇಕ ವಿಧದ ದುಶ್ಚಟಗಳು, ನಾನು ಅಂತ ಅಹಂಕಾರ, ಸ್ವಾಭಿಮಾನ, ತರ್ಪೆರಿಮೆ, ಆಂಗಾರೋ, அப்படியே ತುಳ್ಳಿ ತುಳುಕಿದು ಪಾರಂಗ, ಅದೆಲ್ಲ ನಮ್ಮ ಒಳಗೆ ಬರ್ತಾ ಇದೆ. ನಾವನ್ ಪೆರಿಯೋನಾ, ಅವನಕ್ಕಿಂತ ನಾನು ದೊಡ್ಡ ಚಿಕ್ಕವನಾ, ನನಗಿಂತ ಅವ್ನು ದೊಡ್ಡವನಾ, ನಾನು ಸಭೆಯಲ್ಲಿ ಸೀನಿಯರು, ಅವ್ನು ನೆನ್ನೆನ ಮೊನ್ನೆ ಬಂದವನೇ. ನೋಡಿ, ಇವೆಲ್ಲ ದರ್ಪಗಳನ್ನ ತೆಗಿಬೇಕು ಮಕ್ಕಳೇ, ಇವೆಲ್ಲ ದೋಷ ತೆಗಿಬೇಕು. ಕವನೆಂಟ್ ಯಾವಾಗ ಒಳಗೆ ಬರುತ್ತೆ, ಕವನೆಂಟ್ ನಿನ್ನ ಕ್ಲೀನ್ ಮಾಡುತ್ತೆ, ಕವನನ್ನ ಒಳಗೆ ತಂದ್ಬಿಡುತ್ತೆ. ಕವನೆಂಟ್ ಒಳಗೆ ಬಂದರೆ ನೀನು ಒಳಗಡೆ ಅರಮನೆ ಒಳಗೆ ಸೇರ್ಕೊಂಡ್ಬಿಡ್ತೀಯ. ಅರಮನೆ ಒಳಗೆ ಬಂದರೆ ಅರಮನೆ ಎಲ್ಲ ಸವಲತ್ತುಗಳು ನಿನಗೆ ಸಿಗಲ್ಪಡುತ್ತೆ. ಅದಕ್ಕೆ ದೇವರು ಯೇಸು ಕ್ರಿಸ್ತ ಸ್ವಾಮಿ ಹೇಳ್ತಾರೆ ಹೊಸ ಒಡಂಬಡಿಕೆಯಲ್ಲಿ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ತುಕೊಳ್ಳಬೇಕು ಅಂತ ಚಿಂತೆ ಮಾಡಿ ಇವುಗಳಿಗಾಗಿ ಅಜ್ಞಾನಿಗಳು ತೌಕಪಡುತ್ತಾರೆ, ಆದ್ರೆ ನೀವಾದರೂ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕಪಡಿ. ಆಗ ಹೇಳಕ್ಕೆ ಮುಂಚೆ ಅವ್ರ ಮೇಲೆ ಹೇಳ್ಕೊಂಡ್ಬರ್ತಾರೆ. ಫಸ್ಟು ಅಕ್ಕಿಗಳ ಬಗ್ಗೆ ಹೇಳ್ತಾರೆ, ನೆಕ್ಸ್ಟು ಹೂಗಳ ಬಗ್ಗೆ ಮಾತಾಡ್ತಾರೆ. ಅಕ್ಕಿಗಳು ನೋಡಿ, ಅದು ಬಿತ್ತುವುದಿಲ್ಲ, ಕುಯ್ಯುವುದಿಲ್ಲ, ಆದ್ರೆ ದೇವರು ಅವುಗಳನ್ನ ಸಾಕಿ ಸಲುತ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೂಗಳು ಹೇಳ್ತಾರೆ. ಹೂಗಳಿಗೆ ಸಾಲೋಮನ ಅರಸನ ಕಾಲದಲ್ಲಿ ಇದ್ದಂಥ ಅಲಂಕಾರಕ್ಕಿಂತಲೂ ಆ ಹೂಗಳಿಗೆ ದೊಡ್ಡ ಅಲಂಕಾರ ಇತ್ತು. ಖಂಡಮ್ ಮಾಡಿ ಬಿಸಾಕ್ತಾರೆ ಸಾಲೋಮನ್. ಅವನು ಏನೂ ಇಲ್ಲ ನನ್ನ ಮುಂದೆ, ನನ್ನ ಕಟ್ಟರು ನಾನು ಮಾಡ್ರು ಹೂ ಮುಂದೆ ಅವನ ಅಲಂಕಾರ, ಅವನ ಸ್ಪ್ಲೆಂಡರ್, ನಥಿಂಗ್. ಅಷ್ಟು ದೊಡ್ಡ ಬ್ಲೆಸ್ಸಿಂಗ್ ನಾನು ಹೂಗಳಿಗೆ ಇಟ್ಟಿದ್ದೀನಿ. ಇವತ್ತು ಬೆಳಗಿನ ಜಾವದಲ್ಲಿ ಮೊಳಕೆ ಒತ್ತಿ ಸಾಯಂಕಾಲದಲ್ಲಿ ಒಲೆಯ ಪಾಲಾಗುವ ಹೂಗೆ ಇಷ್ಟು ಅಲಂಕಾರ ತೊಡಿಸಿದರೆ ಇದಕ್ಕಿಂತ ಎಷ್ಟು ಅಲಂಕಾರ ಇನ್ನು ಕೊಡ್ಬೋದು ದೇವರು. ಅಷ್ಟು ಹೇಳ್ಬಿಟ್ಟು ಅಷ್ಟೆಲ್ಲ ಮಾತಾಡಿ ಈಗಿರಲಾಗಿ ಅಂತ ಸ್ಟಾರ್ಟ್ ಮಾಡ್ತಾರೆ. 33ನೇ ವಚನದಲ್ಲಿ, இப்படியானால் நீங்கள் முதலாவதாகிய தேவனுடைய ராஜ்யத்தையும் அவருடைய நீதியை தேடுங்கள், அப்போது இவெல்லாவற்றையும் உங்களுக்கு கூட்டி கொடுக்கப்படுகிறது. ಆಗ ಈಗಿರಲಾಗಿ ಏನು ತಿನ್ನಬೇಕು, ಏನು ಕುಡಿಬೇಕು, ಹೊತ್ತುಕೊಳ್ಬೇಕು ಚಿಂತೆ ಮಾಡೋದು ಮೊದಲು ದೇವ್ರ ರಾಜ್ಯಕ್ಕಾಗಿ. ಹಂಗೆ ಏನು ಹೇಳ್ತಾರಪ್ಪ, ಅಕ್ಕಿನ ನಾನು ಸಾಕ್ತೀನಿ, ಪಕ್ಷಿನ ನಾನು ಸಾಕ್ತೀನಿ, ಹೂಗಳನ್ನ ನಾನು ಸಾಕಿ ಸಲ್ಲುತ್ತೀನಿ. ಆ ಹೂಗಳನ್ನೆಲ್ಲ ನಾನು ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಾದರೆ ಇದಕ್ಕಿಂತ ನಿನ್ನ ಎಷ್ಟು ಚೆನ್ನಾಗಿ ನಾನು ನೋಡ್ಕೋಬೋದು. ಆಗ ನನ್ನ ಒಡಂಬಡಿಕೆ ಒಳಗೆ ಬಾ. ಅದೊಂದು ಒಡಂಬಡಿಕೆ. ಅವ್ರ ಒಡಂಬಡಿಕೆಗೆ ಹೊಟ್ಟೆಗೆ ಯಾವುದು ಒಡಂಬಡಿಕೆ, ಯೇಸು ಕ್ರಿಸ್ತನ ಒಳಗೆ ತಂದಾಗ ನಿಮ್ಮ ಹೃದಯದಲ್ಲಿ ತರಬೇಕು, ಆ ಹೃದಯದಲ್ಲಿ ಧ್ಯಾನ ಮಾಡಬೇಕು, ಆ ಹೃದಯದಲ್ಲಿ ಧ್ಯಾನ ಮಾಡಿದ ಮಾತನ್ನು ಅರಿಕೆ ಮಾಡಬೇಕು, ಅರಿಕೆ ಮಾಡಿದ ಮಾತನ್ನು ಮತ್ತೆ ಬಾಯಿಂದ ನುಡಿದು ಅದು ನಿಮ್ಮದು ಹಾಕ್ಸ್ಕೋಬೇಕು. ಅದಕ್ಕೆ ಜ್ಞಾನೋಕ್ತಿಗಳು ಹೇಳ್ತಾರೆ 4ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, ಕಂದ ನನ್ನ ಮಾತುಗಳನ್ನು ಆಲಿಸು, ನಿನ್ನ ಹೃದಯವು ಅವುಗಳ ಮೇಲೆ ತಪ್ಪದೇ ಇರಲಿ, ನಿನ್ನ ಕಣ್ಣುಗಳನ್ನು ಅವುಗಳ ಮೇಲೆ ಫಿಕ್ಸ್ ಮಾಡಿ ಇಡು, ಅದನ್ನ ತಪ್ಪದೇ ಇಡು. ಓದಿ ಅದನ್ನ. ಕಂದ ನನ್ನ ಮಾತುಗಳನ್ನು ಆಲಿಸು,
ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ, ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ಆಗ ಒಡಂಬಡಿಕೆ ಒಳಗೆ ಬಂದ ಮೇಲೆ ಒಡಂಬಡಿಕೆ ನಿನ್ನ ಕೇಂದ್ರಿಕತೆ ಆಗ್ಬೇಕು. ಯಾವಾಗ ಒಂದು ಹುಡುಗಿ ಮದುವೆ ಆಗಿದ್ದ ತಕ್ಷಣ ಅವಳು 24 ಗಂಟೆ ಅವಳು ಕೇಂದ್ರಿಕತೆ ಏನಾಗುತ್ತೆ? ತನ್ನ ಗಂಡನ ಡ್ರೆಸ್ ಹಾಕ್ಬೇಕು, ಅವ್ನ ಬಟ್ಟೆ ಕೊಡಬೇಕು, ಅವ್ನ ಊಟ ಕೊಡಬೇಕು, ಅವನ ನೋಡ್ಕೋಬೇಕು, ಅವ್ರ ತಾಯಿ ನೋಡ್ಕೋಬೇಕು, ಅವ್ರ ತಂದೆ ನೋಡ್ಕೋಬೇಕು. ಅವಳ ಮನಸ್ಸೆಲ್ಲ ಅವನ ಮೇಲೆ ಹೋಗ್ಬಿಡುತ್ತೆ ನೋಡಿ. ಅವಳ ಮನಸ್ಸೆಲ್ಲ ಅವಳ ಮೇಲೆ ಹೋಗುತ್ತೆ. ಯಾರೋ ಫೋನ್ ಮಾಡ್ತಿದ್ರು ಕೂಡ ಅವಳು ಗಂಡನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಯಾಕಂದ್ರೆ ಒಡಂಬಡಿಕೆ, ಆ ಒಡಂಬಡಿಕೆ ಒಳಗೆ ಬಂದಿದ್ದಕ್ಕೆ 24 ಗಂಟೆ ಗಂಡನ ಬಗ್ಗೆ ಯೋಚನೆ ಮಾಡ್ತಾಳೆ. ಒಂದು ಹೆಣ್ಣು 24 ಗಂಟೆ ಯೋಚನೆ ಮಾಡೋದಾದ್ರೆ ನಿನ್ನ ಪರಲೋಕಕ್ಕೆ ಕೊಂಡೋಗುವಂತ ಕರ್ತನ ಮೇಲೆ ಎಷ್ಟು ಹೊತ್ತು ನೀನು ಅದನ್ನು ಧ್ಯಾನ ಮಾಡಬೇಕು. ಕಂದ, ನನ್ನ ಮಾತುಗಳನ್ನ ಆಲಿಸು, ನಿನ್ನ ಕಣ್ಣುಗಳು ಅವುಗಳ ಮೇಲೆ ತಪ್ಪದೇ ಇರಲಿ, ಇವುಗಳ ನಿನ್ನ ಹೃದಯದ ಮಧ್ಯಭಾಗದಲ್ಲಿ ಇಡು ಅಂತ ಹೇಳ್ತಾರಪ್ಪ. ಆಗ ದೇವ್ರ ರಾಜ್ಯ ಒಳಗೆ ಬಂದ್ರೆ, ಒಡಂಬಡಿಕೆ ಒಳಗೆ ಬಂದಿದ ತಕ್ಷಣ ನೀನು ಕೊಡಕ್ಕೆ ಸ್ಟಾರ್ಟ್ ಆಗ್ತೀಯಾ. ಹಣ ಎಲ್ಲಿಂದ ಬರುತ್ತೆ? ನೀವು ಪ್ರೇ ಮಾಡೋದು ಬೇಕಾಗಿಲ್ಲ ಹಣಕ್ಕೆ. ಅದಕ್ಕೆ ನಾನು ಇದು ಧರ್ಮೋಪದೇಶದಲ್ಲಿ ತೋರಿಸ್ತೆ. ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪ್ರಾಣದಿಂದಲೂ ಶಕ್ತಿಯಿಂದಲೂ ಪ್ರೀತಿಸಿ ಅವುಗಳು ನಿಮ್ಮ ಹೃದಯದಲ್ಲಿ ಇಡಿ. ಇವುಗಳ ಮನೆಯಲ್ಲಿ ಇರುವಾಗ ಮಕ್ಕಳಿಗೆ ಅಭ್ಯಾಸ ಮಾಡಿಕೊಂಡು ಇವುಗಳನ್ನು ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ರಾತ್ರಿ ಮಲಗುವಾಗಲೂ, ಬೆಳಗ್ಗೆ ಎದ್ದೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಮಾತಾಡ್ತಿದ್ದೀರಾ? ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಚಿನ್ನದ ಬಗ್ಗೆ ಮಾತಾಡ್ತಿದ್ದೀರಾ? ನೆಂಟರ ಬಗ್ಗೆ ಮಾತಾಡ್ತಿದ್ದೀರಾ? ನಿಮ್ಮ ಸೌಂದರ್ಯ ಬಗ್ಗೆ ಮಾತಾಡ್ತಾ ಇದ್ದೀರಾ? ಎಲ್ಲವನ್ನ ಕೊಟ್ಟಂತ ಕರ್ತನ ಬಗ್ಗೆ ಮಾತಾಡ್ತಾ ಇದ್ದೀರಾ? ಯಾವುದನ್ನ ನೀವು ಮಾತಾಡ್ತೀರಾ ಅದು ಬ್ಲೆಸ್ಸಿಂಗ್ ಆಗತ್ತೆ. ಆಗ್ಲೇ ದೇವ್ರು ಹೇಳ್ತಾರೆ, ಆಗ ದೇವ್ರು ಹೇಳ್ತಾರೆ, ಕಟ್ಟದೇ ಇರುವ ಪಟ್ಟಣಗಳು, ಉತ್ತಮವಾದ ವಸ್ತುಗಳಿಂದ ತುಂಬಿದ ಮನೆಗಳು, ನೀವು ತೋಡದೇ ಇರುವ ಬಾವಿಗಳು, ನೀವು ನಡೆದೇ ಇರುವ ದ್ರಾಕ್ಷ ತೋಟಗಳು, ಎಣ್ಣೆ ಮರಗಳನ್ನು ಕೊಟ್ಟು ನಿಮ್ಮನ್ನು ತೃಪ್ತಿ ಮಾಡುತ್ತಾರೆ. प्रशंसा करूं, तेरी प्रशंसा करूं, धन्यवाद करूं, धन्यवाद करूं, तेरी प्रशंसा करूं, तेरी प्रशंसा करूं.